ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಿನ್ನೆ ನಡೆದ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನಲ್ಲಿ ಇಂಡಿಯಾ ಮಾಸ್ಟರ್ ಭರ್ಜರಿಯಾಗಿ ವಿನ್ ಆಗಿದ್ದಾರೆ. ಸೊ 4 ರನ್ಗಳ ರೋಚಕ ಜಯವನ್ನು ಇಂಡಿಯಾ ಮಾಸ್ಟರ್ಸ್ ತಂಡ ಶ್ರೀಲಂಕಾ ಮಾಸ್ಟರ್ಸ್ ವಿರುದ್ಧ ಜಯವನ್ನು ಸಾಧಿಸಿದ್ದಾರೆ. ರೋಚಕ ಪಂದ್ಯವಾಗಿತ್ತು. ಸೊ 4 ರನ್ಗಳ ರೋಚಕ ಜಯವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯ ಓವರ್ ಸಖತ್ ಆಗಿ ಬಾಲ್ ಮಾಡಿದ್ರು ಅಭಿಮನ್ಯು ಮಿಥುನ್ ಅವರು, ಗೆಲುವನ್ನು ತಂದುಕೊಟ್ರು ಇಂಡಿಯಾ ಮಾಸ್ಟರ್ಸ್ ಅವರಿಗೆ. ಸೊ ಸಣ್ಣ ಹೈಲೈಟ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಸುಬರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇಂಡಿಯಾ ಮಾಸ್ಟರ್ಸ್ ಮೊದಲು ಬ್ಯಾಟಿಂಗ್ ಮಾಡಿದ ಇಂಡಿಯಾ ಮಾಸ್ಟರ್ಸ್ ತಂಡಕ್ಕೆ ಆರಂಭ ಅಷ್ಟೇನೂ ಚೆನ್ನಾಗಿ ಸಿಕ್ಕಿಲ್ಲ. ಅಂಬತಿ ರಾಯುಡು 5 ರನ್ ಗಳಿಸಿ ಲಕ್ಮಲ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಸಚಿನ್ ತೆಂಡೂಲ್ಕರ್ ಅವರು ಕೂಡ 2 ಬೌಂಡ್ರಿ ಹೊಡೆದು 10 ರನ್ಗೆ ಲಕ್ಮಲ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಸ್ಟುವರ್ಟ್ ಬಿನ್ನಿ ಮತ್ತು ಗುರ್ಕಿರತ್ ಸಿಂಗ್ ಅವರಿಂದ. ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಆಗಿತ್ತು ಇದು. ಬಿನ್ನಿ ಅಂತೂ ಸೂಪರ್ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ. 87 ರನ್ಗಳ ಪಾರ್ಟ್ನರ್ಶಿಪ್ ಬಂತು ಕೇವಲ 48 ಬಾಲ್ನಲ್ಲಿ. ಸೊ ಚೆನ್ನಾಗಿ ಆಡ್ತಿದ್ದ ಗುರ್ಕಿರತ್ ಸಿಂಗ್ ಅವರು ಚತುರಂಗ ಅವ್ರಿಗೆ 44 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ 7 ಬೌಂಡ್ರಿಯೊಂದಿಗೆ 32 ಬಾಲ್ನಲ್ಲಿ 44 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಬಿನ್ನಿ ಯುವರಾಜ್ ಅವರ ಜೊತೆಗೂಡಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಆಡ್ತಿದ್ದ ಬಿನ್ನಿ 68 ರನ್ ಗಳಿಸಿ ಔಟ್ ಆಗ್ತಾರೆ. ಸೊ ಬಿನ್ನಿ ಅವರು ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡ್ತಾರೆ. 7 ಸಿಕ್ಸ್ ಹಾಗೂ 3 ಬೌಂಡ್ರಿ ಸಹಿತ 68 ರನ್ನನ್ನು ಹೊಡಿತಾರೆ ಕೇವಲ 31 ಬಾಲ್ನಲ್ಲಿ. ಸೊ ಮ್ಯಾಚ್ ಫಿನಿಷ್ ಮಾಡೋ ಜವಾಬ್ದಾರಿಯನ್ನು ನಂತರ ಯೂಸುಫ್ ಪಠಾಣ್ ಅವರು ತಗೊಳ್ತಾರೆ. ಸೊ ಕೊನೆಯಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈದು ಮ್ಯಾಚನ್ನು ಫಿನಿಷ್ ಮಾಡ್ತಾರೆ. ಯುವರಾಜ್ ಸಿಂಗ್ ಮತ್ತು ಯೂಸುಫ್ ಪಠಾಣ್ ಅವರ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ನೊಂದಿಗೆ 200+ ಕೂಡ ಹೊಡೆಯುತ್ತೆ ಇಂಡಿಯಾ ಮಾಸ್ಟರ್ಸ್ ತಂಡ. ಸೊ 30 ಬಾಲ್ನಲ್ಲಿ 76 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಯುವರಾಜ್ ಸಿಂಗ್ ಮತ್ತು ಯೂಸುಫ್ ಪಠಾಣ್ ಅವರು. ಸೊ ಯೂಸುಫ್ ಪಠಾಣ್ ಅವರು 22 ಬಾಲ್ನಲ್ಲಿ 56 ರನ್ನನ್ನು ಹೊಡಿತಾರೆ. ಯುವರಾಜ್ ಸಿಂಗ್ ಕೂಡ 22 ಬಾಲ್ನಲ್ಲಿ 31 ರನ್ ಹೊಡಿದ್ದಾರೆ. ಸೊ ಇದರೊಂದಿಗೆ 222 ರನ್ಗಳ ಭರ್ಜರಿ ಮೊತ್ತವನ್ನು ಕಲೆ ಹಾಕ್ತಾರೆ ಇಂಡಿಯಾ ಮಾಸ್ಟರ್ಸ್ ತಂಡ. ಸೊ ಶ್ರೀಲಂಕಾ ಮಾಸ್ಟರ್ಸ್ ತಂಡಕ್ಕೆ 223 ರನ್ಗಳ ಭರ್ಜರಿ ಟಾರ್ಗೆಟ್ ನೀಡ್ತಾರೆ. ಸೊ ಅದನ್ನು ಬೆನ್ನತ್ತಿದ್ದ ಶ್ರೀಲಂಕಾ ಮಾಸ್ಟರ್ಸ್ಗೂ ಕೂಡ ಒಳ್ಳೆಯ ಆರಂಭ ಸಿಗೋದಿಲ್ಲ. ಉಪುಲ್ ತರಂಗ 10 ರನ್ ಗಳಿಸಿ ಧವಲ್ ಕುಲಕರ್ಣಿ ಅವರಿಗೆ ಔಟ್ ಆಗ್ತಾರೆ. ಸೊ 11ಕ್ಕೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. ನಂತರ ಸಂಗಕ್ಕಾರ ಮತ್ತು ತಿರುಮನೆ ಅವರಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಕುಮಾರ್ ಸಂಗಕ್ಕಾರ ಸಖತ್ತಾಗಿರೋ ಶಾಟ್ಸ್ಗಳನ್ನು ಹೊಡಿತಾರೆ. ಸೊ ತಿರುಮನೆ ಕೂಡ ಅವ್ರಿಗೆ ಸಾಥ್ ನೀಡ್ತಾರೆ. 61 ರನ್ಗಳ ಚಿಂದಿ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ. ಸೊ ಇದನ್ನು ಬ್ರೇಕ್ ಮಾಡಿದ್ದು ಇರ್ಫಾನ್ ಪಠಾಣ್ ಅವರು ತಿರುಮನೆ ಅವರನ್ನು 24 ರನ್ ಗಳಿಸಿ ಔಟ್ ಮಾಡ್ತಾರೆ. ಸೊ ಅದಾದ ಬಳಿಕ ಸಂಗಕ್ಕಾರ ಅವರು ಚೆನ್ನಾಗಿ ಆಡ್ತಾಯಿದ್ರು, ಅವರು ಔಟ್ ಆಗಬೇಕಾಗಿ ಬರುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಸಂಗಕ್ಕಾರ 51 ರನ್ ಗಳಿಸಿ ಔಟ್ ಆಗ್ತಾರೆ. ಒಂದೊಳ್ಳೆ ಇನ್ನಿಂಗ್ಸನ್ನು ಆಡ್ತಾರೆ. ಅವರು ಕೂಡ ಇರ್ಫಾನ್ ಪಠಾಣ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಗುಣರತ್ನೆ ಒಂದು ಕಡೆ ಸಖತ್ತಾಗಿ ಆಡ್ತಾ ಇರ್ತಾರೆ. ಆದರೆ ಚತುರಂಗ ಮತ್ತು ಪ್ರಿಯಾಂಜನ್ ಬೇಗ ಔಟ್ ಆಗ್ತಾರೆ. ಚತುರಂಗ ಇರ್ಫಾನ್ ಪಠಾಣ್ಗೆ ಔಟ್ ಆದರೆ ಪ್ರಿಯಾಂಜನ್ ವಿನಯ್ ಕುಮಾರ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಸ್ವಲ್ಪ ಮ್ಯಾಚ್ ಮತ್ತೆ ಇಂಡಿಯಾ ಮಾಸ್ಟರ್ಸ್ ಕಡೆ ಬರುತ್ತೆ. ಸೊ ಇದನ್ನು ಮತ್ತೆ ಇಂಟ್ರೆಸ್ಟಿಂಗ್ ಮಾಡಿದ್ದು ಜೀವನ್ ಮೆಂಡಿಸ್ ಮತ್ತು ಇಸುರು ಉಡಾಣ ಅವರ ಬ್ಯಾಟಿಂಗಿಂದ. ಸೊ ಜೀವನ್ ಮೆಂಡಿಸ್ ಸಖತ್ತಾಗಿರೋ ಇನ್ನಿಂಗ್ಸ್ ಆಡ್ತಾರೆ. 17 ಬಾಲ್ನಲ್ಲಿ 42 ರನ್ ಗಳಿಸ್ತಾರೆ, 3 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಹಿತ. ಹಾಗೆಯೇ ಇಸುರು ಉಡಾಣ ಕೂಡ 7 ಬಾಲ್ನಲ್ಲಿ 23 ರನ್ ಹೊಡೆದು ಸೊ ಮ್ಯಾಚನ್ನು ಮತ್ತೊಮ್ಮೆ ಇಂಟ್ರೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಕೊನೆಯ ಓವರ್ ತನಕ ಮ್ಯಾಚ್ ಹೋಗುತ್ತೆ ಇದು. ಕೊನೆಯ ಓವರ್ನಲ್ಲಿ 8 ರನ್ ಬೇಕಾಗಿರುತ್ತೆ. ಸಖತ್ತಾಗಿ ಡಿಪೆಂಡ್ ಮಾಡ್ತಾರೆ ಅಭಿಮನ್ಯು ಮಿಥುನ್ ಅವರು. ಸೊ 19th ಓವರಲ್ಲಿ ತುಂಬಾ ರನ್ಸ್ ಬಂದಿತ್ತು, 17 ರನ್ ಬಂದಿತ್ತು ವಿನಯ್ ಕುಮಾರ್ ಅವರಿಗೆ. ಉದಾನ ಆಲ್ಮೋಸ್ಟ್ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ ಅನ್ನೋ ರೇಂಜ್ಗೆ ಆಡ್ತಾಯಿದ್ರು. ಸೊ ಅವ್ರನ್ನ ವಿನಯ್ ಕುಮಾರ್ ಅವರೇ ಔಟ್ ಮಾಡಿದರು ಅದೇ ಓವರ್ನಲ್ಲಿ. ಸೊ ಅಲ್ಲೇ ಮ್ಯಾಚ್ ಚೇಂಜ್ ಆಗಿತ್ತು ಸ್ವಲ್ಪ. ಸೊ 20ನೇ ಓವರಲ್ಲಿ 8 ರನ್ನನ್ನು ಸಕ್ಸಸ್ಫುಲ್ಲಾಗಿ ಅಭಿಮನ್ಯು ಮಿಥುನ್ ಅವರು ಡಿಪೆಂಡ್ ಮಾಡ್ಕೊಳ್ತಾರೆ. ಸೊ 2 ವಿಕೆಟ್ ಕೂಡ ಅದೇ ಓವರ್ನಲ್ಲಿ ತೆಗಿತಾರೆ. ಸೊ ಇದರೊಂದಿಗೆ 4 ರನ್ಗಳ ರೋಚಕ ಜಯವನ್ನು ಕೊನೆಯ ಓವರ್ನಲ್ಲಿ ಇಂಡಿಯಾ ಮಾಸ್ಟರ್ಸ್ ತಂಡ ಗೆಲುವನ್ನು ಸಾಧಿಸುತ್ತೆ. ಸೊ ಮೊದಲ ಮ್ಯಾಚ್ನಲ್ಲೇ ಗೆಲುವು ಸಾಧಿಸುವ ಮುಖಾಂತರ ಸಖತ್ ಕಾನ್ಫಿಡೆನ್ಸ್ನಲ್ಲಿ ಲೀಗನ್ನು ಆರಂಭಿಸ್ತಾರೆ ಇಂಡಿಯಾ ಮಾಸ್ಟರ್ಸ್ ತಂಡ. ಸೊ ಇಂಡಿಯಾ ಮಾಸ್ಟರ್ಸ್ಗೆ ಮುಂದಿನ ಪಂದ್ಯ 25 ಫೆಬ್ರವರಿಯಂದು ಇರುತ್ತೆ. ಇದು ಇಂಗ್ಲೆಂಡ್ ಮಾಸ್ಟರ್ಸ್ ವಿರುದ್ಧ ಇದೆ. ಸೊ ಇದಾಗಿತ್ತು ಈ ವಿಡಿಯೋ ಈ ಪಂದ್ಯದ್ದು. ಹೆಚ್ಚಿನ ವಿಡಿಯೋಗಾಗಿ